ಇವತ್ತಿನ ಈ ವಿಶೇಷ ಎಕ್ಸ್ಪ್ಲೇನರ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಒಂದ್ಸಲ ಕಣ್ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳಿ. ದಟ್ಟವಾದ ಕಾಡು, ಮೆಲ್ಲೆನೆ ಮೇಲೇಳುತ್ತಿರುವ ಮಂಜು, ಸೂರ್ಯೋದಯದ ಆ ಅದ್ಭುತವಾದ ಹೊಂಬೆಳಕಿನಲ್ಲಿ ಮಿನುಗುತ್ತಿರುವ ಪ್ರಾಚೀನ ದೇವಾಲಯಗಳು. ಹೇಗಿದೆ ಅಲ್ವಾ? ಇದು ಕೇವಲ ಕಲ್ಪನೆಯಲ್ಲ, ನಮ್ಮದೇ ಕರ್ನಾಟಕದ ಬಹುತೇಕ ಮರೆಯಾದ ಒಂದು ಭವ್ಯ ಇತಿಹಾಸದ ಜೀವಂತ ಚಿತ್ರಣ. ಬನ್ನಿ, ಇವತ್ತು ಆ ರೋಚಕ ಅಧ್ಯಾಯವನ್ನೇ ಓಪನ್ ಮಾಡೋಣ. ಈಗ ನಿಮ್ಗೊಂದು ಪ್ರಶ್ನೆ. ನಮ್ಮ ಈ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ಪ್ರದೇಶದಲ್ಲಿ ಸ್ವತಂತ್ರ ಆಡಳಿತ ಮೊದಲು ಎಲ್ಲಿ ಆರಂಭವಾಯಿತು ಗೊತ್ತಾ? ನಾವು ಸಾಮಾನ್ಯವಾಗಿ ಏನಂದ್ಕೊಳ್ತೀವಿ, ಇದೆಲ್ಲ ಉತ್ತರ ಭಾರತದಲ್ಲಿ ಶುರುವಾಗಿರ್ಬೇಕು ಅಂತ ಅಲ್ವಾ? ಆದ್ರೆ ಆ ನಂಬಿಕೆಯನ್ನ ಇವತ್ತು ನಾವು ಸ್ವಲ್ಪ ಪಕ್ಕಕ್ಕಿಡಬೇಕು. ಯಾಕಂದ್ರೆ ಕರ್ನಾಟಕದ ಒಂದು ಪುಟ್ಟ ಪಟ್ಟಣದ ಇತಿಹಾಸ ನಿಮ್ಮನ್ನ ನಿಜಕ್ಕೂ ಆಶ್ಚರ್ಯಗೀಡು ಮಾಡುತ್ತೆ. ಈ ಸೀಕ್ರೆಟ್ ಗೊತ್ತಾದ್ರೆ ನಾವೆಲ್ಲರೂ ಕನ್ನಡಿಗರು ಅಂತ ಹೆಮ್ಮೆ ಪಡೋದು ಗ್ಯಾರಂಟಿ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಆ ರಹಸ್ಯ ಜಾಗ ಬೇರೆ ಯಾವುದೂ ಅಲ್ಲ, ದಟ್ಟ ಮಂಜಿನ ನಡುವೆ ಮುಂಜಾನೆಯ ಸೂರ್ಯನ ಕಿರಣಗಳಿಗೆ ಕಂಗೊಳಿಸುತ್ತಿರುವ ನಮ್ಮದೇ ಪ್ರಾಚೀನ ಬನವಾಸಿ. ನಮ್ಮ ನಾಡಿನ ಸ್ವತಂತ್ರ ಆಡಳಿತದ ಮೊಟ್ಟ ಮೊದಲ ಹೆಜ್ಜೆ ಗುರುತುಗಳು ಶುರುವಾಗಿದ್ದೇ ಇಲ್ಲಿಂದ. ಆದ್ರೆ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ, ಇಷ್ಟೊಂದು ಅದ್ಭುತವಾದ ರಹಸ್ಯಮಯವಾದ ಇತಿಹಾಸದ ಬಗ್ಗೆ ಇವತ್ತಿಗೂ ನಮ್ಮಲ್ಲಿ ಬಹುತೇಕ ಕನ್ನಡಿಗರಿಗೆ ಸರಿಯಾಗಿ ಗೊತ್ತೇ ಇಲ್ಲ. ಹೌದು, ಇದೇ ಆ ಪವಿತ್ರ ಜಾಗ. ಇಲ್ಲಿಂದಲೇ ನಮ್ಮ ಆಡಳಿತದ ಅಸ್ಲಿಕತೆ ಶುರುವಾಗೋದು. ನಾವೀಗ ಎಂಥ ಬೃಹತ್ ಕಾಲಘಟ್ಟದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಕ್ರಿಸ್ತ ಶಕ 4ನೇ ಶತಮಾನ. ಜಸ್ಟ್ ಯೋಚನೆ ಮಾಡಿ, ಆ ಕಾಲದಲ್ಲೇ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅಲ್ಲಿಂದ ಕದಂಬರ ಆಡಳಿತ ಹೇಗೆ ವಿಸ್ತರಣೆ ಆಯಿತು ಮತ್ತು ಸಾವಿರಾರು ವರ್ಷಗಳ ಇತಿಹಾಸವನ್ನ ತನ್ನ ಒಡಲಲ್ಲಿ ಇಟ್ಕೊಂಡು ಇಂದಿಗೂ ತಲೆ ಎತ್ತಿ ನಿಂತಿರುವ ಮಧುಕೇಶ್ವರ ದೇವಾಲಯ, ಈ ಇಡೀ ಸುದೀರ್ಘವಾದ ಹಾದಿ ಇದೆಯಲ್ಲ, ಇದು ನಿಜಕ್ಕೂ ನಂಬಲ ಸಾಧ್ಯವಾದದ್ದು. ಈ ಶತಮಾನಗಳ ರೋಚಕ ಪಯಣ ಇವತ್ತು ನಮ್ಮ ಕಣ್ಣೆದುರು ಬಿಚ್ಚಿಕೊಳ್ತಿದೆ. ಇಂಥದ್ದೊಂದು ಅದ್ಭುತ ಸಾಮ್ರಾಜ್ಯದ ಹಿಂದಿದ್ದ ಆ ಮಹಾನ್ ಶಕ್ತಿ ಯಾರು ಅಂತ ಕೇಳಿದ್ರೆ ಅವರೇ ರಾಜ ಮಯೂರ ಶರ್ಮ. ಕ್ರಿಸ್ತ ಶತ 4ನೇ ಶತಮಾನದಲ್ಲಿ ಇವರು ಕದಂಬ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದೇ ಮೊದಲು ಬಾರಿಗೆ ನಮ್ಮ ಕನ್ನಡ ಪ್ರದೇಶದ ಸ್ವತಂತ್ರ ರಾಜವಂಶ ಉದಯಿಸಿದ್ದು. ಇದು ಬರೀ ಒಂದು ಹೊಸ ಸಾಮ್ರಾಜ್ಯದ ಸ್ಥಾಪನೆ ಆಗಿರಲಿಲ್ಲ, ಬದಲಾಗಿ ಆತನ ಆ ದಿಟ್ಟ ಹೆಜ್ಜೆಗಳು ನಮ್ಮ ನಾಡಿನ ಇತಿಹಾಸದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತು. ಇನ್ನು ಆ ಕಾಲದ ಆರಂಭಿಕ ಆಡಳಿತ ಮತ್ತು ಸಾಮಾಜಿಕ ರಚನೆ ಬಗ್ಗೆ ಹೇಳಲೇಬೇಕು. ಅದು ಖಂಡಿತವಾಗ್ಲೂ ಕುತೂಹಲಕಾರಿಯಾಗಿದೆ. ಕದಂಬರ ಆಡಳಿತಾತ್ಮಕ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಸ್ಥಳೀಯ ಆಡಳಿತ ಮತ್ತು ಸ್ವಾಯತ್ತತೆ ಅತ್ಯಂತ ಸುವ್ಯವಸ್ಥಿತವಾಗಿ ಪ್ರಜಾಸತ್ತಾತ್ಮಕವಾಗಿ ರೂಪುಗೊಂಡಿತ್ತು. ಜನರ ಆಡಳಿತ, ಜನರ ಭಾಷೆಗೆ ಸಿಕ್ಕಿದ ಮನ್ನಣೆ, ಇವೆಲ್ಲವೂ ಸೇರಿ ಆಡಳಿತ ಎಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತಿತ್ತು ಅನ್ನೋದು ನಮ್ಗೆ ಆಶ್ಚರ್ಯ ತರುತ್ತೆ. ಇದೆಲ್ಲವೂ ನಮಗೆ ಏನನ್ನ ತೋರಿಸುತ್ತೆ ಅಂದ್ರೆ, ಆ ಕಾಲದಲ್ಲೇ ನಡೆದ ಬಹುದೊಡ್ಡ ಭಾಷಾ ಕ್ರಾಂತಿಯನ್ನ. ಕದಂಬರ ಕಾಲದಲ್ಲಿ ಆಡಳಿತದಲ್ಲಿ ನಮ್ಮ ಕನ್ನಡದ ಬಳಕೆ ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಇದೇ ನಮ್ಮ ಮೊದಲ ಸ್ವತಂತ್ರ ಕನ್ನಡ ರಾಜ್ಯ. ಕನ್ನಡದ ಆರಂಭಿಕ ಶಾಸನಗಳು ಹುಟ್ಕೊಂಡಿದ್ದು, ಆಡಳಿತದಲ್ಲಿ ಅದರ ನಿರಂತರ ಬಳಕೆಯಾಗಿದ್ದು, ಇದೆಲ್ಲವೂ ಈ ಸಾಮ್ರಾಜ್ಯದ ಮಹತ್ವದ ಕೊಡುಗೆ. ಈ ಭಾಷಾ ಮೈಲುಗಲ್ಲುಗಳು ಕನ್ನಡವನ್ನ ಆಡಳಿತದ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದವು. ನೋಡಿ, ಇದು ಕೇವಲ ದೈನಂದಿನ ವ್ಯವಹಾರಕ್ಕೆ ಭಾಷೆಯನ್ನ ಬಳಸಿದ ಕಥೆ ಮಾತ್ರ ಅಲ್ಲ, ಇಡೀ ಇತಿಹಾಸವನ್ನೇ ರೂಪಿಸಿದ ಒಂದು ಪ್ರಬಲವಾದ ಬದಲಾವಣೆ ಇದು. ಆಡಳಿತದಲ್ಲಿ ಕನ್ನಡಕ್ಕೆ ಸಿಕ್ಕ ಈ ಪ್ರಾಮುಖ್ಯತೆ ಇದೆಯಲ್ಲ, ಅದು ನಮ್ಮ ಇಂದಿನ ಮತ್ತು ಭವಿಷ್ಯದ ಪೀಳಿಗೆಗೆ ಒಂದು ಅಮೂಲ್ಯವಾದ ಸಾಂಸ್ಕೃತಿಕ ಪರಂಪರೆಯನ್ನೇ ಬಿಟ್ಟೋಗಿದೆ. ಆಡಳಿತ ಮತ್ತು ಸಂಸ್ಕೃತಿ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಉದಾಹರಣೆ ಬೇಕಾ ಹೇಳಿ? ಸ್ವಲ್ಪ ಹಿಂದಿನಿಂದ ಇವತ್ತಿನ ಪ್ರೆಸೆಂಟ್ ಟೈಮ್ಗೆ ಬರೋಣ. ಅಂದಿನ ಆ ಭವ್ಯ ಇತಿಹಾಸಕ್ಕೆ ಜೀವಂತ ಸಾಕ್ಷಿಯಾಗಿ ಬನವಾಸಿಯ ಮಧುಕೇಶ್ವರ ದೇವಾಲಯ ಇಂದಿಗೂ ಸಾವಿರಾರು ವರ್ಷಗಳ ಕಥೆಯನ್ನ ಹೇಳ್ತಾ ಗಾಂಭೀರ್ಯದಿಂದ ನಿಂತಿದೆ. ನೀವೊಮ್ಮೆ ಅಲ್ಲಿಗೆ ಹೋದ್ರೆ ಇದರ ವಾಸ್ತುಶಿಲ್ಪ ಮತ್ತು ಕಲ್ಲಿನಲ್ಲಿ ಕೆತ್ತಿರುವ ಅದ್ಭುತ ಕಲಾಕೃತಿಗಳು ನಿಮ್ಮನ್ನ ಅಕ್ಷರಶಃ ಮಂತ್ರಮುಗ್ಧರನ್ನಾಗಿಸುತ್ತವೆ. ಅಂದಿನ ಜನರ ಸ್ಕಿಲ್ಸ್ ಅಥವಾ ಕೌಶಲ್ಯ ಎಷ್ಟಿತ್ತು ಅನ್ನೋದಕ್ಕೆ ಈ ದೇವಸ್ಥಾನವೇ ಒಂದು ದೊಡ್ಡ ಕನ್ನಡಿ. ಆದ್ರೆ ಇಲ್ಲೊಂದು ಕಟು ಸತ್ಯವನ್ನ ನಾವು ಒಪ್ಕೊಳ್ಳೇಬೇಕು. ಅದೇನಂದ್ರೆ, ಕರ್ನಾಟಕದ ಇಂತಹ ಅದ್ಭುತ ಇತಿಹಾಸಗಳು ಇನ್ನೂ ಜಗತ್ತಿಗೆ ಸರಿಯಾಗಿ ಪರಿಚಯನೇ ಆಗಿಲ್ಲ. ಎಂತೆಂತಹ ಮಹಾನ್ ರಾಜರುಗಳು, ಕಣ್ಣಿಗೆ ಕಟ್ಟುವಂತಹ ಶಾಸನಗಳು, ಬೆರಗುಗೊಳಿಸುವ ವಾಸ್ತುಶಿಲ್ಪಗಳು ನಮ್ಮಲ್ಲಿದ್ರೂ ಅವುಗಳಿಗೆ ಜಾಗತಿಕ ಮಟ್ಟದಲ್ಲಿ ಸಿಗ್ಬೇಕಾದ ಮಾನ್ಯತೆ ಇನ್ನೂ ಸಿಕ್ಕಿಲ್ಲ ಅನ್ನೋದು ಸ್ವಲ್ಪ ಬೇಸರದ ಸಂಗತಿನೇ. ನಮ್ಮ ಈ ಗತ ವೈಭವದ ಅರಿವು ಇಡೀ ಜಗತ್ತಿಗೆ ತಲುಪದೇ ಇರೋದು ನಿಜಕ್ಕೂ ದುರಂತ ಅಲ್ವಾ? ಹಾಗಾದ್ರೆ ನಾವೀಗ ಮಾಡಬೇಕಾಗಿರೋದೇನು? ಇಂತಹ ಎಷ್ಟೋ ಅಜ್ಞಾತ ಕಥೆಗಳನ್ನ ಕಾಲಗರ್ಭದಲ್ಲಿ ಮರೆಯಾಗ್ತಿರುವ ನಮ್ಮ ಅಪರೂಪದ ಇತಿಹಾಸವನ್ನ ಉಳಿಸಿ ಮುಂದಿನ ಪೀಳಿಗೆಗೆ ದಾಟಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
ಇಂಥ ಅಪರೂಪದ ಹಾಗೂ ರೋಚಕ ಕನ್ನಡ ಇತಿಹಾಸಗಳನ್ನ ನಿರಂತರವಾಗಿ ತಿಳಿದುಕೊಳ್ಳಲು ದಯವಿಟ್ಟು ಫ್ಯೂಚರ್ ಕನ್ನಡ ಫಾಲೋ ಮಾಡಿ. ಈ ಹೆಮ್ಮೆಯನ್ನ ಜಗತ್ತಿಗೆ ಸಾರೋಣ. ಹಾಗೆ ಹೋಗ್ತಾ ಒಂದು ಮಾತು, ನಮ್ಮ